ಶ್ರೀಯುತ ಎ.ವಿ. ವೆಂಕಟನರಸಪ್ಪ ಸರ್ರವರು ನಡೆದು ಬಂದ ಹಾದಿಯ ಒಂದು ಕಿರುಚಿತ್ರ. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೆಮಡಗು ಎಂಬ ಗ್ರಾಮದಲ್ಲಿ ಶ್ರೀಯುತ ವೆಂಕಟಸ್ವಾಮಪ್ಪ ಮತ್ತು ಶ್ರೀಮತಿ ವೆಂಕಟಲಕ್ಷ್ಮಮ್ಮರವರ ಮೊದಲನೆಯ ಪುತ್ರನಾಗಿ 8/2/1966ರಲ್ಲಿ ಜನಿಸುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನೆಮಡಗುವಿನಲ್ಲಿ ಪಡೆಯುತ್ತಾರೆ. ನಂತರ ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಸರಸ್ವತಿ ಕಾನ್ವೆಂಟ್ ಶಿಡ್ಲಘಟ್ಟದಲ್ಲಿ ಪಡೆಯುತ್ತಾರೆ ಹಾಗೂ ತಮ್ಮ ಪದವಿ ಪೂರ್ವ ಹಾಗೂ ಟಿಸಿಎಚ್ ಶಿಕ್ಷಣವನ್ನು ಮುನಿಸಿಪಾಲ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಪೂರೈಸುತ್ತಾರೆ. 1989ರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆಗೆ ಸೇರಿಸುತ್ತಾರೆ. ಮೊದಲಿಗೆ ಇವರು ತಮ್ಮ ವೃತ್ತಿ ಜೀವನವನ್ನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಜಿಎಲ್ಪಿಎಸ್ ಕಾಂಚಾಳ ಎಂಬಲ್ಲಿ ಪ್ರಾರಂಭಿಸಿ ನಂತರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಸ್ತಿಗೆ ನಿಯೋಜನೆಗೊಂಡು 1/4/1989ರಿಂದ 25/6/1994ರವರೆಗೆ ಎಂದರೆ ಸುಮಾರು 5 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿ ನಂತರ ವರ್ಗಾವಣೆಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡತೇಕಹಳ್ಳಿ ಶಾಲೆಯಲ್ಲಿ 26/6/1994ರಿಂದ 7/6/2007ರವರೆಗೆ ಸುದೀರ್ಘ 13 ವರ್ಷಗಳ ಕಾಲ ಸಹಶಿಕ್ಷಕರು ಹಾಗೂ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇದೇ ಸಮಯದಲ್ಲಿ 1995ರಲ್ಲಿ ಶ್ರೀಮತಿ ವೆಂಕಟಲಕ್ಷ್ಮಮ್ಮರವರೊಂದಿಗೆ ವಿವಾಹ ಜೀವನಕ್ಕೂ ಸಹ ಕಾಲಿಡುತ್ತಾರೆ. ನಂತರ ತಾವು ಓದಿದಂತಹ ತಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನೆಮಡಗು ಇಲ್ಲಿಗೆ ವರ್ಗಾವಣೆಗೊಂಡು 7/6/2007ರಿಂದ 6/11/2008ರವರೆಗೆ 1 ವರ್ಷ 6 ತಿಂಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ವರ್ಗಾವಣೆಗೊಂಡು ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೂಸಗಾನದೊಡ್ಡಿಯಲ್ಲಿ 6/11/2008ರಿಂದ 16/7/2016ರವರೆಗೆ ಎಂದರೆ ಸುಮಾರು 6 ವರ್ಷ 6 ತಿಂಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 16/7/2016ರಂದು ಬಡ್ತಿ ಪಡೆದು ಬಡ್ತಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಶಾಲೆ ಎಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಪ್ಪನಹಳ್ಳಿಯಲ್ಲಿ ಸೇವೆ ಪ್ರಾರಂಭಿಸಿ 28/2/2026 ಎಂದರೆ ಇಲ್ಲಿಯವರೆಗೆ ಸುದೀರ್ಘ 9 ವರ್ಷ 5 ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸಿ ಎಲ್ಲ ಕೆಲಸಗಳನ್ನು ಅತಿ ಶ್ರದ್ಧೆಯಿಂದ ನಿರ್ವಹಿಸುತ್ತಾ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಇವರು 2018-19ರಲ್ಲಿ ಉತ್ತಮ BLO ಆಗಿ ಕಾರ್ಯನಿರ್ವಹಿಸಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇವರು ಪಡೆದ ಪ್ರಶಸ್ತಿಗಳು ಇನ್ನೂ ಅನೇಕ. ಇವರು ತಮ್ಮನ್ನು ಅನೇಕ ಸಂಘಗಳಲ್ಲಿ ತೊಡಗಿಸಿಕೊಂಡಿದ್ದರು. ಇವರು 2003ರಿಂದ 2007ರವರೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿಡ್ಲಘಟ್ಟ ಶಾಖೆಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿದ್ದರು. ನಂತರ 2 ಅವಧಿಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಿಡ್ಲಘಟ್ಟ ತಾಲೂಕಿನ ಹಾಲಿ ಗೌರವಾಧ್ಯಕ್ಷರಾಗಿಯೂ ಹಾಗೂ ಬಡ್ತಿ ಮುಖ್ಯ ಶಿಕ್ಷಕರ ಸಂಘ ಶಿಡ್ಲಘಟ್ಟ ತಾಲೂಕಿನಲ್ಲಿ 2021ರಿಂದ ಹಾಲಿ ಉಪಾಧ್ಯಕ್ಷರಾಗಿಯೂ ಸಹ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ ಸುದೀರ್ಘ 36 ವರ್ಷ 10 ತಿಂಗಳಲ್ಲಿ ಕೇವಲ 5 ವರ್ಷ ಸಹಶಿಕ್ಷಕರಾಗಿ ಉಳಿದ 31 ವರ್ಷ 10 ತಿಂಗಳುಗಳ ಕಾಲ ಪ್ರಭಾರ ಹಾಗೂ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಅಗಾಧ ಸೇವೆ ಸಲ್ಲಿಸಿ ಅಪಾರ ಶಿಷ್ಯ ವೃಂದವನ್ನು ಹೊಂದಿರುವ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾದ ಸಹೋದ್ಯೋಗಿಗಳಿಗೆ ಅತ್ಯುತ್ತಮ ಮಾರ್ಗದರ್ಶಕರು, ಸ್ನೇಹಿತರು ಹಾಗೂ ಹಿತೈಷಿಗಳಾಗಿ ಶಿಕ್ಷಣ ಇಲಾಖೆಯಲ್ಲಿ ಧನಾತ್ಮಕವಾಗಿ ಗುರುತಿಸಿಕೊಂಡಿರುವ ಸಹನಶೀಲ, ತಾಳ್ಮೆಯುಳ್ಳ, ಮಾತೃಹೃದಯಿಯಾದ ನಮ್ಮ ಅಚ್ಚುಮೆಚ್ಚಿನ ಮುಖ್ಯ ಶಿಕ್ಷಕರಾದ ಶ್ರೀಯುತ ಎ.ವಿ. ವೆಂಕಟನರಸಪ್ಪ ಸರ್ರವರ ನಿವೃತ್ತಿ ಜೀವನವು ತಮ್ಮ ಕುಟುಂಬದವರೊಂದಿಗೆ ಆರೋಗ್ಯದಾಯಕವೂ ಸಂತಸದಾಯಕವೂ ಆಗಿರಲೆಂದು ಶುಭ ಕೋರುತ್ತೇವೆ.